ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೈಸೂರಿನಲ್ಲಿ ಅದ್ದೂರಿಯ ಹನುಮ ಜಯಂತಿಯ ಅರಮನೆ ಕೋಟೆ ಆಂಜನೇಯ ದೇವಾಲಯದಲ್ಲಿ ಆಚರಣೆ. ಶಾಸಕ ಜಿಟಿ ದೇವೇಗೌಡ, ಶಾಸಕ ಹರೀಶ್ ಗೌಡ, ಪ್ರತಾಪ್ ಸಿಂಹ ಎಲ್ ನಾಗೇಂದ್ರರಿಂದ ಮೆರವಣಿಗೆಗೆ ಚಾಲನೆ. ಆಂಜನೇಯನ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ. ನಗರದೆಲ್ಲೆಡೆ 12 ಹನುಮ ಮೂರ್ತಿಗಳ ಮೆರವಣಿಗೆ. ತಮಟೆ, ಡೊಳ್ಳು ಕುಣಿತ ಸೇರಿ ಸಾಂಸ್ಕೃತಿಕ ಕಲಾ ತಿಂಡಿಗಳ ಸಾಕು. ಕೇಸರಿ ಬಾವುಟ ಹಿಡಿದು ಜೈ ಶ್ರೀರಾಮಕ್ಕೆಂದು ಘೋಷಣೆ. ಅಶೋಕ ರಸ್ತೆ, ಸಯ್ಯಾಜಿರಾವ್ ರಸ್ತೆ ಸೇರಿ ಪ್ರಮುಖ ರಸ್ತೆಗಳಲ್ಲಿ ಹನುಮ ಜಯಂತಿಯ ಮೆರವಣಿಗೆ. ಮೈಸೂರಿನ ಕಲಾಮಂದಿರ ತಲುಪುವ ಮೆರವಣಿಗೆ. ನಗರದಾದ್ಯಂತ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಮೆರವಣಿಗೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರಿಂದ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಯಾವುದೇ ತರಹದ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆ, ಹೆಚ್ಚಿನ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹನುಮ ಜಯಂತ್ಯೋತ್ಸವ ಸಮಿತಿಯ ವತಿಯಿಂದ 7ನೇ ವರ್ಷದ ಹನುಮ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಹನುಮ ಜಯಂತಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ನಾವು ನಾಗೇಂದ್ರನವರು, ನಮ್ಮ ಮೈಸೂರಿನ ಹಲವಾರು ಮುಖಂಡರುಗಳು ಬಂದು ಪಾಲ್ಗೊಂಡಿದ್ದೀವಿ. ಹನುಮ ಜಯಂತಿ ಯಶಸ್ವಿಯಾಗಲಿ, ಶಾಂತಿಯುತವಾಗಿ, ಸೌಹಾರ್ದಯುತವಾಗಿ ನಡೀಲಿ ಅಂತ ನಾವು ಶುಭಾಶಯವನ್ನು ಕೋರಿದ್ದೇವೆ. ನಗರದ ಹನುಮ ಜಯಂತ್ಯೋತ್ಸವ